ಏನಕ್ಕೆ ಅಂದರೆ ಎಲ್ಲ 4 ಜನ ನೋಡ್ತಾರೆ ಏನಾಗುತ್ತೆ ಅಂತ. ಈಗ ಹಂಗಾಗಲ್ಲ, ಪವರ್ ಇಲ್ಲದವರು ಹಾಕೋತಾರೆ. ಸರ್ ಇದು ನಮ್ದೊಂದು ಯೂಟ್ಯೂಬ್ ಚಾನಲ್ ಥಿಂಕ್ ವಿತ್ ಎಮ್ಎನ್ ಅಂತ ಹೇಳಿ. ಸೊ ನಮ್ದೊಂದು ಚಾನಲಲ್ಲಿ ಬಂದು ಯಾರು ಸ್ಟ್ರಗಲ್ ಮಾಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ಸಕ್ಸಸ್ಸನ್ನು ಹುಡುಕ್ತಾ ಹೋಗ್ತಿರ್ತಾರಲ್ಲ ಅವ್ರನ್ನ ನಾವು ಇಂಟರ್ವ್ಯೂ ಮಾಡ್ಕೊಂಡು ಅವ್ರದ್ದು ಜೀವನ ಶೈಲಿ ಬಗ್ಗೆ ಮತ್ತು ಅವ್ರದ್ದು ಬಿಸ್ನೆಸ್ ಪರ್ಪಸ್ ಬಗ್ಗೆ, ಅವ್ರ ಬಿಸ್ನೆಸ್ಸಲ್ಲಿ ಯಾವ ಥರ ಬೆಳೆದ್ರು ಮತ್ತು ಮುಂದ್ಗಡೆ ಗ್ರೋ ಆಗೋಕ್ಕೆ ಏನೇನು ಪ್ಲ್ಯಾನ್ಸ್ ಇದೆ, ಸೊ ಈ ಥರದ್ದೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ನಮ್ಮ ಹೆಸರು ಸಂತೋಷ್ ಕುಮಾರ್ ಅಂತ. ನಮ್ಮದು ಈ ಆಪ್ಟಿಕಲ್ಸ್ ಬಿಸ್ನೆಸ್ ಬಂದು ಆಲ್ರೆಡಿ 25 ಇಯರ್ಸ್ ಕಂಪ್ಲೀಟ್. 25 ವರ್ಷ ಆಗಿದೆ. ನಾವು ಯಾವಾಗ 2000 ಒಂದು ಆಪ್ಟಿಕಲ್ ಕೆಲಸಕ್ಕೆ ಸೇರ್ಕೊಂಡಿದ್ದು. 2000 ಅವಾಗ ಸಂಬಳನೇ ಹೈಯೆಸ್ಟ್ 400 ರೂಪೀಸ್. ಆವಾಗ ನಿಮ್ಗೆ ಸ್ಯಾಲ್ರಿ ಕೊಡ್ತಿದ್ದೆ 400 ರೂಪೀಸ್. 400 ರೂಪೀಸ್ ಕೆಲಸ ಕಲ್ತು 13 ವರ್ಷ ಅವ್ರ ಹತ್ರ ಕೆಲಸ ಮಾಡಿ ಈಗ ನಾವು ಸ್ಟಾರ್ಟ್ ಮಾಡಿ ಒಂದು 12 ವರ್ಷ ಆಯ್ತು. ಅಂದರೆ ನಿಮ್ಮದು 13 ವರ್ಷದಿಂದ ಎಕ್ಸ್ಪೀರಿಯನ್ಸಲ್ಲಿ ನಾವು ಸ್ವಂತ ಮಾಡಬೇಕು, ಯಾರ ಕೈ ಕೆಳಗಡೆನೂ ಇರಬಾರ್ದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಸ್ವಂತ ಉದ್ಯೋಗ ಏನಾದ್ರು ನಮ್ಮದು ಅಂತ ಇರಬೇಕು, ಸ್ವಂತ ಉದ್ಯೋಗದಲ್ಲಿ ಇರಬೇಕು ಅಂತೇಳಿ ನೀವು ಯಾವಾಗಲಿಂದ ಸ್ಟಾರ್ಟ್ ಮಾಡಿದ್ದು? 2013. ಅಂದರೆ ನಿಯರ್ಲಿ 15 ವರ್ಷ ಆಯಿತು. 15 ಇಯರ್ಸ್ ಕಂಪ್ಲೀಟ್ ಆಯಿತು. 12 ವರ್ಷದಿಂದನೂ ನಮ್ಮದೇ ಸ್ವಂತ ಅಂಗಡಿ ಇದೆ. ಇಲ್ಲಿ ಈ ಮೊದಲೇ ಲೊಕೇಶನ್ ಇಲ್ಲ 12 ವರ್ಷದಿಂದ ಇದೇ ಲೊಕೇಶನ್ ಅರಸು ರೋಡಲ್ಲೇ. 25 ವರ್ಷ ಅರಸು ರೋಡೆ, 13 ವರ್ಷ ಕೆಲಸ, 12 ವರ್ಷ ಒಂದು ಸ್ವಂತ. ನಿಮ್ಮದು ಸ್ವಂತ ಊರು ಬಂದು ಎಲ್ಲ ಮೈಸೂರೇ, KT ಸ್ಟ್ರೀಟ್. ಎಲ್ಲ ಮೈಸೂರಲ್ಲೇ. ತಂದೆಯವರು ಎಲ್ಲ ನಮ್ಮ ತಾಯಿಯವರು ಬನ್ನೂರು. ಈ ಥರ ಒಂದು ಆಪ್ಟಿಕಲ್ಸ್ಗೆ ಏನು ಚೂಸ್ ಮಾಡ್ಕೊಂಡ್ರಿ? ಅಚಾನಕ್ಕಾಗಿ ಅಂದರೆ ಕೆಲ್ಸಕ್ಕೆ ಹೋಗಿ ಸುಮ್ಮನೆ ಹೋಗ್ಬೇಕಲ್ಲ, ಏನಾದ್ರು ಕೆಲಸ ಕಲಿಬೇಕು. ಇನ್ನಾರು ಸ್ಕೂಲ್ ಡೇಸಲ್ಲಿ ಹಾಲಿಡೇಸಲ್ಲೂ ಹೋಯ್ತಿದ್ದೆ. ನಮ್ಮ ತಂದೆಯವ್ರ ಕ್ಲೋಸ್ ಫ್ರೆಂಡ್ ಅವ್ರ ಅಂಗಡಿನೇ, ಅವ್ರದ್ದು ಆಪ್ಟಿಕಲ್. ಸುಮ್ಮನೆ ರಾಜ್ಯದಲ್ಲಿ ಆಟ ಆಡೋ ಬದಲು ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಯ್ತಿದ್ದು. ಆವಾಗ ಹಿಂಗೆ 2 ತಿಂಗಳು ಒಂದೊಂದ್ಸತಿ ಹೋಗಿ ಅಭ್ಯಾಸ ಆಗಿ ಅದನ್ನ ಸ್ವಂತನೇ ಮಡಗಲೇಬೇಕು, ಏನೇ ಆದರೂ ನಮ್ಮ ಸ್ವಂತ ಕೈಯಲ್ಲಿ ಇರಬೇಕು ಅಂದ್ಬಿಟ್ಟು ಸ್ವಂತ ಅಂಗಡಿ ಮಡಗ್ತು. ಇವಾಗ ಸ್ವಂತ ಅಂಗಡಿ ಮಡಗಬೇಕಾದ್ರೆ ನಿಮಗೆ ಇವಾಗ ಈ ಫ್ರೇಮ್ಸ್ಗಳಾಗಿರ್ಬೋದು, ಲೆನ್ಸ್ಗಳಾಗಿರ್ಬೋದು, ಸೊ ಈ ಥರ ಅಲ್ಲ ಎಕ್ಸ್ಪೀರಿಯನ್ಸ್ 13 ವರ್ಷ ಅವ್ರ ಅಂಗಡಿಲಿ ನಾವೇ ಮೇಂಟೈನ್ ಮಾಡ್ತಿದ್ವಲ್ಲ. ಓಕೆ. ಈಗ ಅವ್ರದ್ದು ಕೆಲಸ ಎಲ್ಲ ಕಲ್ತು 1-2 ದಿನ ಅಲ್ವಲ್ಲ, 13 ವರ್ಷ ಒಂದೇ ಅಂಗಡಿಲಿ ಅಂದರೆ ಫುಲ್ ಅಂಗಡಿ ಡೀಟೇಲ್ಸಿಂದ ಹಿಡಿದು ಪರ್ಚೇಸಿಂಗು, ಸೇಲ್ಸು ಎಲ್ಲ ನಾವೇ ನೋಡ್ತೀವಿ. ಅಕೌಂಟ್ಸ್ ಎಲ್ಲ ನಾವೇ ನೋಡ್ಕೊತಿದ್ದು. ಅದರಿಂದ ನಿಮಗೆ ಐಡಿಯಾ ಇರ್ತಿತ್ತು. ಸಣ್ಣ ಪುಟ್ಟ ಇದಕ್ಕೋಸ್ಕರ ನಾವು ಯಾಕೆ ಅವ್ರ ಕೈ ಕೆಳಗಡೆನೇ ಇರಬೇಕು ಅಂದ್ಬಿಟ್ಟು ಸ್ವಂತ ಮಾಡಬೇಕು ಅಂತ ಮಾಡಿದ್ದು. ಸ್ವಂತ ಮಾಡಿ ಒಂದು ಚಿಕ್ಕ ಅಂಗಡಿ ಸ್ಟಾರ್ಟ್ ಮಾಡಿದ್ವು. ಈಗ ಸ್ವಲ್ಪ ದೊಡ್ಡದಾಗಿ ಮಾಡಿದ್ವು. ಮೊದಲು ಚಿಕ್ಕದಾಗಿತ್ತು. ಹಳೆ ಬಿಲ್ಡಿಂಗ್ ಇತ್ತು, ಇದೇ ಸ್ಪಾಟು, ಸೇಮ್ ಸ್ಪಾಟಲ್ಲೇ ಸ್ವಲ್ಪ ಚಿಕ್ಕದಿತ್ತು. ಈಗ ದೊಡ್ಡದಾಗಿ ಮಾಡೋದ ಅಂದ್ಬಿಟ್ಟು ಮಾಡಿದ್ವಿ. ಓಕೆ ಸರ್, ಮುಂದ್ಗಡೆ ಏನಾದ್ರು ಇದೆ ನಿಮ್ಮದು ಸಂತೋಷ್ ಆಪ್ಟಿಕಲ್ಸ್ ಯಾವ್ದಾದ್ರು ಸಬ್ ಬ್ರಾಂಚಸ್ಗಳು ಓಪನ್ ಮಾಡೋ ಐಡಿಯಾ ಇದೆಯಾ? ಐಡಿಯಾ ಇದೆ, ಹ್ಯಾಂಡ್ಸ್ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಇದ್ದೀವಿ. ನೀವು ಸಿಂಗಲ್ ಓನರ್ ಆಗಿರೋದ್ರಿಂದ ನಮ್ಮ ಅಂಗಡಿಲಿ ಒಬ್ಬರೇ ಇರೋದ್ರಿಂದ ನಾನು ಅದಕ್ಕೆ ಮುಂದೆ ಮಾಡಬೇಕು ಅನ್ನೋದೇ ಐಡಿಯಾ ಇದೆ. ಸರ್, ಇವಾಗ ಈ ಆಪ್ಟಿಕಲ್ಸ್ ಮಾಡಬೇಕು ಅಂತಂದ್ರೆ ಅದಕ್ಕಾದಂತ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಮತ್ತೆ ಯಾವ್ದಾದ್ರು ಟೆಕ್ನಿಷಿಯಲ್ ಆಪ್ಟಿಷಿಯನ್ ಕೋರ್ಸ್ ಮಾಡಿರ್ಬೋದು. ಯಾವುದು ಸರ್? ಆಪ್ಟಿಷಿಯನ್ ಕೋರ್ಸ್ ಇದೆಯಾ? ಅದಕ್ಕೂ ಆಪ್ಟಿಷಿಯನ್ ಕೋರ್ಸ್ ಇದೆ, ಆಪ್ಟೋಮೆಟ್ರಿಸ್ಟ್ ಕೋರ್ಸ್ ಇದೆ. ಓಕೆ. ಅವ್ರು ಕಲ್ತಿದ್ರೆ ಆರಾಮಾಗಿ ಮಾಡ್ಕೋಬಹುದು. ಸೊ ಅದನ್ನೆಲ್ಲ ಮಾಡಿ ಸರ್ಟಿಫಿಕೇಟ್ ತಗೊಂಡ್ರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಟ್ರೈನಿಂಗ್ ಇದೆ 3 ಇಯರ್ಸ್ ಈ ಒಂದು ಫೀಲ್ಡ್ಗೆ. ಕಣ್ ಟೆಸ್ಟ್ ಮಾಡೋದು ಹೆಂಗೆ, ಆಮೇಲೆ ರಿಫ್ರಾಕ್ಷನ್ ಮಾಡೋದು ಹೆಂಗೆ, ಅವೆಲ್ಲ ಹೇಳ್ಕೊಡ್ತಾರೆ. ನೀವು ಅಲ್ಲಿ SLC ಆದ್ಮೇಲೆ ಯಾರು ಬೇಕಾದ್ರೂ ಸೇರ್ಕೋಬಹುದು. PUC ಆದ್ಮೇಲೆ. ಹೌದಾ? ಗೌರ್ಮೆಂಟ್ ಐ ಹಾಸ್ಪಿಟಲ್ಸ್ ಅಲ್ಲೇ ಮೆಡಿಕಲ್ ಸ್ಟಾರ್ಟಿಂಗ್ ಅಲ್ಲಿ ಜಾಯ್ನ್ ಆಗಿದ್ದು ನಾನು 2000 ಜಾಯ್ನ್ ಆಗಿ ಆಪ್ಟಿಕಲ್ ಅಲ್ಲಿ. ನಮ್ದವೆಲ್ಲ ಆಪ್ಟಿಕಲ್ ಫೀಲ್ಡ್, ಹಾಸ್ಪಿಟಲ್ ಫೀಲ್ಡ್ಗೆ ಹೋಗ್ಲಿಲ್ಲ, ಆಪ್ಟಿಕಲ್ಲೇ. ಅಂದರೆ ಈಗ ಒಬ್ಬರೊಬ್ರು ಪವರ್ ಅನಲೈಸ್ ಮಾಡೋದಾಗಲಿ, ಇಲ್ಲ ಅವ್ರ ಗ್ಲಾಸಸ್ಸು ಇಮಿಡಿಯೇಟು ಎಲ್ಲ ನಮ್ಮಲ್ಲಿ ಹಾಫ್ ಆನ್ ಅವರ್ನಲ್ಲಿ ಗ್ಲಾಸಸ್ಸೇ ರೆಡಿ ಆಗ್ತಿರುತ್ತೆ. ಹಾಫ್ ಆನ್ ಅವರ್ ಗ್ಲಾಸಸ್ ರೆಡಿ ಮಾಡ್ಕೊಂಡ್ಬಿಡ್ತೀರಾ? ಯಾವುದೇ ಆದ್ರೂ ಏನು ಈ ಪವರ್ 90% ಪವರ್ ಸ್ಟಾಕ್ ನಮ್ಮ ಹತ್ರ ರೆಡಿ ಇರುತ್ತೆ. ಓಕೆ. ರೆಡಿ ಇರೋ ಸ್ಟಾಕ್ಗಳಲ್ಲಿ ನಮ್ಮದೇ ಎಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಎಲ್ಲ ಫಿಟ್ ಮಾಡಿ ಕೊಟ್ಟು ಇನ್ನೊಬ್ರು ಥರ ಲಾಳಿದ್ ಬನ್ನಿ ಅಂತ ಇರೋದೇ ಇರೋಲ್ಲ. ಅದರಲ್ಲಿ ಬೇಡ ನಿಮಗೆ. ಈಗ ಮುಂಚೆ ಎಲ್ಲ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿತ್ತು ಸಣ್ಣ ಪುಟ್ಟ ಸರ್ಜರಿಗಳಿಗೆ. ಈಗ ಮೈಸೂರಿನಲ್ಲಿ ಎಂತೆಂಥ ಐ ಹಾಸ್ಪಿಟ್ಲ್ಸ್ ಇದೆ. ಈಗ ಒಂದು ಆಪ್ಟೋಮೆಟ್ರಿಸ್ಟ್ ಕೋರ್ಸ್ ಮಾಡಿ ಒಂದು 4-5 ವರ್ಷ ಅವರು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಮೇಲೆ ಸ್ವಂತವಾಗಿ ಏನು ಬೇಕಾದ್ರೂ ಮಾಡ್ಬೋದು.
ಸರ್ ಮತ್ತೆ ಇದು ಲೆನ್ಸ್ನ ಯಾವ್ದ್ರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಏನಾರು ಐಡಿಯಾ? ಲೆನ್ಸ್ ಎಲ್ಲ 90% ಕಂಪ್ನಿಯವರು ಬ್ಯಾಂಗ್ಳೂರ್ನಲ್ಲಿ ಸ್ಟಾಕ್ ಇರುತ್ತೆ. ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ಹೊರಗಡೆ ಇಲ್ಲಿ ಮೈಸೂರಲ್ಲಿ ಯಾರೂ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಬೆಂಗಳೂರಿಂದ ನೀವು ಇಲ್ಲಿ ತರಿಸಿ ಎಲ್ಲ ರೆಡಿ ಸ್ಟಾಕ್ ಬರುತ್ತೆ. ಪವರ್ ಮೇಲ್ ಮಾಡಿದ್ರೆ ಇಮಿಡಿಯೇಟ್ ಒಂದು ದಿನದಲ್ಲಿ ನಿಮ್ಗೆ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಓಕೆ ಸರ್. ನಿಮ್ಮದು ಯಾವ್ದಾರು ಒಂದು ಜರ್ನಿನಲ್ಲಿ ಇಷ್ಟು ವರ್ಷ ಲೈಫ್ ಜರ್ನಿನಲ್ಲಿ ಇಷ್ಟು ಒಂದು 25 ವರ್ಷ ಆಪ್ಟಿಕಲ್ಸ್ 25 ವರ್ಷ ಆಪ್ಟಿಕಲ್ ಜರ್ನಿನಲ್ಲಿ ಯಾವ್ದಾರು ಕ್ರಿಟಿಕಲ್ ಕೇಸ್ ಆಗಿರ್ತಕ್ಕಂಥ ಈಗ ನೋಡಿ, ಈಗ ಪವರ್ ಇಲ್ದಿದ್ದವರು ಶೋಕಿಗೂ ಹಾಕೋಬಹುದು. ಈಗ ಮುಂಚೆ ಗ್ಲಾಸ್ ಹಾಕೊಳ್ಳೋಕೆ ನಾಚ್ಕೊಳ್ಳೋರು, ಹೌದು. ಈಗ ಹಂಗಲ್ಲ. ಪಾಪ ಪವರ್ ಇದ್ರೂ ಹಾಕೋತಾ ಇರಲಿಲ್ಲ ಅವರು. ಏನಕ್ಕೆ ಅಂದರೆ ಎಲ್ಲ 4 ಜನ ನೋಡ್ತಾರೆ ಏನಾಗುತ್ತೆ ಅಂತ. ಈಗ ಹಂಗಾಗಲ್ಲ, ಪವರ್ ಇಲ್ದಿದ್ದವರು ಹಾಕೋತಾರೆ. ಈಗ ಪವರ್ ಇಲ್ಲದೆ ಇರೋದ್ರಿಂದ -22ವರೆಗೂ ಮಾಡಿಕೊಟ್ಟಿದೆ. -22.25 ಸ್ಟಾರ್ಟ್ ಆಗುತ್ತೆ ಪವರ್ಸು. ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ. ರೈಟ್ ಇರೋದು ಲೆಫ್ಟ್ ಇರಲ್ಲ, ಲೆಫ್ಟ್ ಇರೋ ಪವರ್ ರೈಟ್ ಇರಲ್ಲ. ಆ ಥರ ಕ್ರಿಟಿಕಲ್ಸ್ ಆಗುತ್ತೆ. ಈಗ ಕಾಂಟ್ಯಾಕ್ಟ್ ಲೆನ್ಸ್ಗಳಲ್ಲಿ ಮಿಸ್ಟೇಕ್ ಮಾಡಿ ಈಗ ನಾವು 1 ವರ್ಷ ಉಪಯೋಗಿಸಿ ಅಂದಿರ್ತೀವಿ, 1.5 ವರ್ಷ ಆದರೂ ಅದನ್ನೇ ಹಾಕೋತಿದ್ರೆ ಇನ್ಫೆಕ್ಷನ್ಸ್ ಆಗಿರುತ್ತೆ. ನಾವು ಎಷ್ಟು ಹೇಳಿರ್ತೀವಿ ಅಷ್ಟೇ ಯೂಸ್ ಮಾಡಬೇಕು. ಡೈಲಿ ಡಿಸ್ಪೋಸಬಲ್ ಬರುತ್ತೆ. ಅದೆಲ್ಲ ಒಂದೇ ಕಾಂಟ್ಯಾಕ್ಟ್ ಲೆನ್ಸ್, ಅವೆಲ್ಲ ಕಾಂಟ್ಯಾಕ್ಟ್ ಲೆನ್ಸ್. ಇವಾಗ ನಮ್ದು ಫ್ರೇಮ್ ಮುಖಾಂತರ ನಾವು ಲೆನ್ಸ್ ಮಾಡಿಸ್ತೀವಲ್ಲ, ಅದೆಲ್ಲ 90% ಈಗ ಬೇರೆ ಡಾಕ್ಟರ್ಸ್ ಹತ್ರ ಪವರ್ ಚೆಕ್ ಮಾಡಿಸ್ಕೊಬರ್ತಾರೆ. ಅದೇ ಎಕ್ಸಾಕ್ಟ್ ಪವರ್ ಮಾಡಿಕೊಡ್ತೀವಿ. ಅದೇ ಎಕ್ಸಾಕ್ಟ್ ಪವರ್ ನೀವೇ ಮಾಡ್ತೀವಿ. ಇಲ್ಲೂ ನಾವು ಚೆಕ್ ಮಾಡಿ ಮಾಡ್ಕೊಡ್ತೀವಿ. ಇವಾಗ ಚೆಕ್ ಮಾಡೋದಕ್ಕೆ ಇಲ್ಲಿ ಯಾವ ಥರದ್ದು ಮಿಷಿನ್ಸ್ ಟೆಕ್ನಾಲಜಿ ಏನೇನು ಯೂಸ್ ಮಾಡ್ತೀವಿ? ಈಗೆಲ್ಲ ಮಿಷಿನ್ಸೇ ಎಲ್ಲ ಮೇನ್. ಮುಂಚೆ ಎಲ್ಲ ಹ್ಯಾಂಡ್ ಇದೊಂದರಲ್ಲೇ ಟೆಸ್ಟ್ ಮಾಡ್ತಿದ್ದು. ಈಗ AR ಅಂತಾರೆ ಇದಕ್ಕೆ. AR ಅಂದ್ರೆ ಕಣ್ಣಿನ ಪವರ್ ಅನಲೈಸ್ ಮಾಡುತ್ತೆ. ಜಸ್ಟ್ ನಾವು ಅದು ನೋಡ್ರೆ ಸಾಕು ಅದು ಅನಲೈಸ್ ಮಾಡುತ್ತೆ. ಅಲ್ಲ, ನಾವು ಇದು ಮಾಡ್ತೀವಿ, ಆಪ್ರೇಟ್ ಮಾಡ್ತೀವಿ. ಅದು 3-4 ಥರ ಆಪ್ಷನ್ಸ್ ಬರುತ್ತೆ. ಅದ್ರ ಮೇಲೆ ಮ್ಯಾನ್ಯುಯಲ್ ಮಾಡಿ ಆಮೇಲೆ ಕೊಡೋದು. ಡೈರೆಕ್ಟ್ AR ಅಲ್ಲಿ ಏನು ಬರುತ್ತೆ ಅದನ್ನು ಕೊಡೋಕ್ಕಾಗಲ್ಲ. ಒಂದ್ಸರಿ ಚೆಕ್ ಮಾಡಿ ತಿರ್ಗಾ ಮ್ಯಾನ್ಯುವಲ್ ಅಲ್ಲಿ ಚೆಕ್ ಮಾಡಿ ಆಮೇಲೆ ಕೊಡೋದು. ಆ ಥರ ಮಿಷಿನ್ಸ್ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ಸು. ಇದೆಲ್ಲ ಗ್ಲಾಸ್ ಅಸೆಂಬಲ್ ಮಾಡೋದು. ಅದೇ ನಾವು ಯಾವ ಫ್ರೇಮ್ ಸೆಲೆಕ್ಟ್ ಮಾಡ್ಕೋತೀರಾ ನೀವು? ಯಾವ್ದಾದ್ರು ಫ್ರೇಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಲೆನ್ಸಸ್ ರೆಡಿ ಇರುತ್ತೆ ನಮ್ಮ ಹತ್ರ, ಫಿಟ್ ಮಾಡ್ಕೊಡ್ತೀವಿ. ಅದನ್ನ ಜಸ್ಟ್ ಫಿಟ್ ಮಾಡ್ಕೊಡ್ತೀವಿ.